ನಮಸ್ಕಾರ ವೀಕ್ಷಕರೇ, ನಾನು ನಾರಾಯಣ್ ಭಟ್. ಏನಪ್ಪ ವಿಷಯ ಅಂದರೆ, ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಸರ್ಕಾರಿ ನೌಕರಿಯ ಬಗ್ಗೆ ಯಾವುದೇ ನೋಟಿಫಿಕೇಶನ್ಗಳನ್ನು ಬಿಡ್ತಾ ಇಲ್ಲ ಸರ್ಕಾರ. 3 ವರ್ಷಗಳಿಂದ ಬಿಡ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಏನಂದರೆ ಸರ್ಕಾರಗಳು ಈಗ ಯಾವುದೇ ಒಂದು ಶಾಸಕರಾಗಿರ್ಬೋದು ಅಥವಾ ಯಾವುದೇ ಒಂದು ರಾಜಕಾರಣಿಗಳು 5 ವರ್ಷ ಆದ ನಂತರ ಮನೆ ಬಾಗಿಲಿಗೆ ಬರ್ತಾರೆ, ಭಿಕ್ಷುಕರಾಗಿ ಬರ್ತಾರೆ, ನಮಗೆ ಓಟ್ ಕೊಡಿ ಅಂತ. ಅದಾದ ನಂತರ ಅವ್ರ ಸುದ್ದಿನೇ ಇರಲ್ಲ. ಯಾಕೆ? ಈಗ ಓಟ್ ತಗೊಳ್ಳೋಕ್ಕಿಂತ ಮೊದಲೇ ನಾವು ಅವರಿಗೆ ನಮ್ಮ ಅವಶ್ಯಕತೆ ಬೇಕಾಗತ್ತೆ. ಓಟ್ ತಗೊಂಡ ನಂತರ ನಮ್ಮ ಅವಶ್ಯಕತೆ ಬೇಡ ಅವರಿಗೆ. ಅದಲ್ಲದೆ ಇವರು DK ಶಿವಕುಮಾರ್ ಅವರು ಹೇಳ್ತಾರೆ 3,000 ರೂಪಾಯಿಗಳನ್ನು ಯುವ ನಿಧಿಯಾಗಿ ಕೊಡ್ತಾ ಇದ್ದೇವೆ ಅಂತ. ಯಾಕ್ರಿ? ಯಾರಿಗೆ ಸಾಕಾಗತ್ರಿ 3,000 ರೂಪಾಯಿ ಯುವ ನಿಧಿಗೆ? ಯಾರಿಗೆ ಸಾಕಾಗುತ್ತೆ? ಒಬ್ಬ ಯುವಕನಿಗೆ, ನಿಮ್ಮ ಮಗನಿಗೆ 3,000 ರೂಪಾಯಿ ನಾವೇ ಕೊಡ್ತೀವಿ, 1 ತಿಂಗಳ ಜೀವನ ನಡೆಸ್ಲಿಕ್ಕಾಗತ್ತಾ? ಸಿದ್ದರಾಮಯ್ಯನವರೇ, ನಿಮಗೂ ಕೂಡ ಕೊಡ್ತೇವೆ, ನಡೆಸ್ಲಿಕ್ಕಾಗತ್ತಾ 1 ತಿಂಗಳು 3,000 ರೂಪಾಯಿಲಿ? ಅದು 3,000 ರೂಪಾಯಿ ನಮಗೆ ನಿಮ್ಮ ಭಿಕ್ಷೆ ಹಣ ಬೇಡ ನಮಗೆ. ಅದನ್ನ ಬಿಟ್ಟು ಸರ್ಕಾರಿ ಈ ಜಾಬ್ಗಳಿಗೆ ನೋಟಿಫಿಕೇಶನ್ ಅನ್ನ ಕೊಡಿ, ಸರ್ಕಾರಿ ಜಾಬ್ಗಳಿಗೆ ಅವಕಾಶವನ್ನ ಮಾಡಿಕೊಡಿ. ಅದನ್ನ ಬಿಟ್ಟು ಯುವ ನಿಧಿ ಆಗಿರ್ಬೋದು ಅಥವಾ ಇದು ಯಾವುದೇ ಬೇಡ ನಮಗೆ. ಎಷ್ಟೋ ಕಷ್ಟಪಟ್ಟು ಎಲ್ಲಿಂದೋ ಬಂದು, ಯಾವುದೇ ಊರಿಂದ ಬಂದು ತನ್ನ ಮನೆಯ ಪರಿಸ್ಥಿತಿ ಹಂಗಿದ್ರು ಕೂಡ ಯಾವುದೇ ಒಂದು ಪಾರ್ಟ್ ಟೈಮ್ ಜಾಬನ್ನು ಮಾಡಿಕೊಂಡು ಇಲ್ಲಿ ಓದ್ತಾ, ಒಂದು ಸಣ್ಣ ರೂಮಲ್ಲಿ ಪಾಪ ಕಷ್ಟಪಟ್ಟು ಓದ್ತಾ ಇದ್ರೆ, ನೀವು 3 ವರ್ಷ 4 ವರ್ಷಗಳ ಕಾಲ ನೀವು ನೋಟಿಫಿಕೇಶನ್ನೇ ಬಿಟ್ಟಿಲ್ಲ ಅಂದರೆ ಅವರ ಪರಿಸ್ಥಿತಿ ಏನಾಗಬಾರ್ದು? ಅರ್ಥ ಮಾಡ್ಕೊಳ್ಳಿ ಸರ್ಕಾರ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಎಲ್ಲೋ ನೀವು ಹೊರದೇಶಗಳಿಗೆ ನಿಮ್ಮ ಮನೆ ಟ್ರಿಪ್ ಎಲ್ಲ ತಿರುಗಲಿಕ್ಕೆ ನಿಮ್ಮ ಹತ್ರ ದುಡ್ಡಿರುತ್ತೆ, ಎಲ್ಲ ಮಾಡ್ಲಿಕ್ಕೆ ದುಡ್ಡಿರುತ್ತೆ. ಆದ್ರೆ ಇಂಥ ಕೆಲಸಗಳಿಗೆ ನಿಮ್ಮ ಹತ್ರ ದುಡ್ಡಿರಲ್ಲ, ಸರ್ಕಾರಕ್ಕೆ ದುಡ್ಡಿರಲ್ಲ. ಅದೇ ಯಾಕ್ರಿ ಬೇಕು? ನಿಮ್ಮ 2,000 ಆಗಿರ್ಬೋದು, ಗೃಹ ಲಕ್ಷ್ಮಿ, ಗೃಹ ಭಾಗ್ಯ ಯಾಕೆ ಬೇಕು? ಏನು ಮನೇಲೆ ಇದ್ಕೊಂಡು ಏನು ಮಾಡೋದು? ಭಿಕ್ಷುಕರಾಗಿ ನಾವು ಇರ್ಬೇಕಾ? ಅಲ್ಲಿ ಮನೇಲೆ ಇದ್ಕೊಂಡಿರ್ಬೇಕಾ? ಅದ್ರ ಬದಲು ಇಂದಿನ ಯುವಕರಿಗೆ ನೀವು ಪ್ರೋತ್ಸಾಹವನ್ನ ಕೊಡಿ. ಇಂಥ ಎಕ್ಸಾಮ್ಗಳಿಗೆ ನೀವು ಸೌಲಭ್ಯವನ್ನ ಮಾಡಿಕೊಡಿ, ನೋಟಿಫಿಕೇಶನ್ನ ಬಿಡಿ. ಆವಾಗ ಆಟೋಮೆಟಿಕ್ಲಿ ನಮ್ಮ ದೇಶ ಆರ್ಥಿಕತೆಯಲ್ಲಿ ಮುಂದುವರಿಯುತ್ತೆ. ಯುವ ಬೆಳೆದ್ರೆ, ಯುವಜನ ಬೆಳೀತಾ ಹೋದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗತ್ತೆ. ಅದನ್ನ ಬಿಟ್ಟು ಯಾವ್ಯಾವುದೋ ಬೇಕಾ ಬಿಟ್ಟು ಯೋಜನೆಗಳು ಕೊಡ್ತಾ ಇದ್ರೆ ಯಾರಿಗಿರಿ ಸೌಲಭ್ಯಗಳು ಆಗುತ್ತೆ? ಅರ್ಥ ಮಾಡ್ಕೊಳ್ಳಿ. ಅದಲ್ಲದೆ ನೋಡಿ, ಆ 3,000 ರೂಪಾಯಿ ನಿಮ್ಮ ಮಕ್ಕಳಿಗೆ ಕೊಟ್ರೆ ಜೀವನ ನಡೆಸ್ಲಿಕ್ಕೆ ಆಗತ್ತಾ? 1 ತಿಂಗಳು ಜೀವನ ನಡೆಸ್ಲಿಕ್ಕೆ ಆಗತ್ತಾ? ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ ಯಾವುದೇ ಶಾಸಕರು ಕೂಡ ಇದಕ್ಕೆ, ಯಾವುದೇ ಶಾಸಕರಾಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಇದಕ್ಕೆ ಧ್ವನಿಯನ್ನ ಎತ್ತಾ ಇಲ್ಲ. ಯಾಕೆ? ಅದೇ ನೀವು ಹೊರ ದೇಶಗಳಲ್ಲಿ ಹೋಗಿರ್ಬೋದು ಅಥವಾ ಯಾವುದೇ, ಮೊದಲನೇ ಆದ್ಯತೆ ಯಾವುದಕ್ಕೆ? ಶಿಕ್ಷಣಕ್ಕೆ, ನೌಕರಿಗೆ, ಯುವ ಜನತೆಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡ್ತಾರೆ. ನಮ್ಮ ದೇಶದಲ್ಲಿ ಯಾವುದಕ್ಕಿದೆ? ಯುವ ಜನತೆಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರಾ? ಖಂಡಿತವಾಗಿಯೂ ನೀಡ್ತಾ ಇಲ್ಲ. 3 ವರ್ಷಗಳಿಂದ ನೋಟಿಫಿಕೇಶನ್ನೇ ಬಿಡ್ತಾ ಇಲ್ಲ. ಇನ್ನು ಎಲ್ಲಿ ನಮಗೆ ಪ್ರೋತ್ಸಾಹ ಕೊಡ್ತಾರೆ? ಪಾಪ ಎಷ್ಟೋ ಕಷ್ಟಪಟ್ಟು ಮನೆಯಿಂದ ಬಂದಿರ್ತಾರೆ, ಅವ್ರ ತಂದೆ ತಾಯಿಗಳಂದಿರ್ತಾರೆ, ನನ್ನ ಮಗ ಬರ್ಬೇಕಾದ್ರೆ ಒಂದು ಗೌರ್ಮೆಂಟ್ ಜಾಬ್ ಇಟ್ಕೊಂಡ್ ಬರ್ತಾನೆ, ನಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗತ್ತೆ ಅಂತ ಅನ್ಕೊಳ್ತಾರೆ. ಆದ್ರೆ ಇಂದಿನ ಸರ್ಕಾರ ಏನ್ ಮಾಡ್ತಾ ಇದೆ? ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ ಹೇಳುವ ಪ್ರಶ್ನೆ ಪಕ್ಕ ತುಂಬಾ ಬೇಸರ ಆಗತ್ತೆ ರೀ. ಒಬ್ಬೊಬ್ಬರ ಮಾತನ್ನ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಎಷ್ಟೋ ಕಷ್ಟಪಡ್ತಿರ್ತಾರೆ ಪಾಪ, ಎಲ್ಲೋ ನೈಟ್ ಹೊತ್ತೆಲ್ಲೋ ಪಾರ್ಟ್ ಟೈಮ್ ಜಾಬ್ ಏನೋ ಮಾಡ್ಕೊಂಡು ರಾತ್ರಿ ಹಗಲು ಇಲ್ಲದೆ ಓದ್ತಾರೆ. ಏನ್ ಬಂತು ಇದಕ್ಕೆ? ಪ್ರತಿಫಲ ಏನ್ ಸಿಕ್ತು? ಯುವ ಜನತೆಗೆ, ಅವರ ಭವಿಷ್ಯಕ್ಕೆ ಸರ್ಕಾರ ಮಣ್ಣನ್ನ ಎರಸ್ತಾ ಇದೆ. ಈಗಾದ್ರೂ ತಿಳ್ಕೊಳ್ಳಿ ಸರ್ಕಾರ, ಈಗಾದ್ರೂ ಮುಂದೆ ಎಚ್ಚೆತ್ಕೊಳ್ಬೇಕು. ಅದರಲ್ಲಿ ತಮ್ಮ ಮಕ್ಕಳನ್ನ ಕಳಿಸ್ತಾರ? ಇಲ್ಲಿ ಸರ್ಕಾರಿ ಈ ಜಾಬಿಗೆಲ್ಲ, ಸರ್ಕಾರಿ ಇದಕ್ಕೆ ಕಳಿಸಲ್ಲ, ಸರ್ಕಾರಿ ಶಾಲೆಗಳಿಗೆ ಆಗಿರ್ಬೋದು ಕಳಿಸಲ್ಲ, ಎಲ್ಲೋ ವಿದೇಶಗಳಿಗೆ ಕಳಿಸ್ತಾರೆ ಓದ್ಲಿಕ್ಕೆ ಅಂತ. ಅವ್ರಿಗೆ ಗೊತ್ತಿರಲ್ಲ ತಮ್ಮ ಮಕ್ಕಳು ಹೈಫೈ ಜಾಬಿನಲ್ಲಿ, ಹೈಫೈ ವ್ಯವಸ್ಥೆಯಲ್ಲಿ ಇದ್ರಾಯ್ತು. ಅವರಿಗೆ ಏನಿಲ್ಲ, ತಾವು ಮಾಡಿರ್ತಾರೆ, ಕೊಳ್ಳೆ ಹೊಡೆದ ದುಡ್ಡಿರತ್ತಲ್ಲ, ಅದರಲ್ಲೇ ಮಜಾ ಮಾಡ್ತೀರಾ ಅಷ್ಟೇ ಬಿಟ್ರೆ. ಆದ್ರೆ ಇಂದು ಸಾಮಾನ್ಯ ಜನರು ದುಡಿಬೇಕು, ತಿನ್ಬೇಕು ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಆದ್ರೆ ಯಾರು ಕೂಡ ನಿಮಗೆ ನಾವು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಣವನ್ನೇ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ನಾವು ತೆರಿಗೆ ಕಟ್ತೇವೆ, ಇನ್ಯಾವುದೋ ಕಟ್ತೇವೆ, ಎಲ್ಲದೂ ಕಟ್ತೇವೆ. ಅದನ್ನೇ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ. ನಮಗೊಂದು ಸರ್ಕಾರಿ ಜಾಬ್ ಕೊಡಿ, ನೋಟಿಫಿಕೇಶನ್ ಬಿಡಿ, ಸಾಕು, ನಾವು ತಗೊಳ್ತೇವೆ ಅಂತ ಕೇಳ್ತಾ ಇದ್ದೇವೆ ಬಿಟ್ಟರೆ ಭಿಕ್ಷೆ ಅಂತೂ ಬೇಡ್ತಾ ಇಲ್ಲ ಸರ್ಕಾರವೇ. ಅರ್ಥ ಮಾಡ್ಕೊಳ್ಳಿ ನೀವೇ.